ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಇವತ್ತಿನ ಈ ಶುಭ ದಿನದ ಶುಭಾಶಯಗಳನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ನಿಮ್ಮ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ಮೊದಲ ಪಾಠವಾಗಿರತಕ್ಕಂಥ ಮದ್ದದ ಸಾಹೇಬ ಗದ್ಯ ಭಾಗವನ್ನ ಎರಡನೇ ಅವಧಿಯವರೆಗೆ ನಾವು ಅಭ್ಯಾಸವನ್ನ ಮಾಡಿದ್ದೆವು. ನೀವೆಲ್ಲರೂ ಕೂಡ ಈ ಪಾಠವನ್ನ ತುಂಬಾ ಆಸಕ್ತಿಯಿಂದ ಆಲಿಸಿದ್ದೀರಿ, ಕಲಿತಿದ್ದೀರಿ. ಹಾಗಾಗಿ ನಾವು ಈಗ ಅದರ ಮುಂದಿನ ಭಾಗವನ್ನ ಇವತ್ತು ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಕಲಿತಿದ್ದೆವು ಎನ್ನುವ ವಿಚಾರವನ್ನ ಮತ್ತೊಂದು ಸಾರಿ ಅದನ್ನ ನೆನಪು ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ನಾವು ಆ ಪ್ರಯತ್ನವನ್ನ ಈಗ ಮಾಡುತ್ತಾ ನೋಡ್ರಿ, ಆ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖಂಡರು ಈ ಲೇಖಕರ ಮನೆಗೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಆ ಹಬ್ಬದ ಶುಭಾಶಯಗಳನ್ನ ಕೋರಲು ಅವರ ಮನೆಗೆ ಬರ್ತಾ ಇದ್ರು. ಯಾವ ಸಂದರ್ಭ ಅಂತಂದ್ರೆ ಗಣೇಶನ ಹಬ್ಬ ಆಗಿರಬಹುದು, ಕೃಷ್ಣ ಜನ್ಮಾಷ್ಟಮಿ ಆಗಿರಬಹುದು, ಹಲವಾರು ಹಬ್ಬಗಳ ಸಂದರ್ಭದಲ್ಲಿ ಆ ಲೇಖಕರ ಮನೆಗೆ ಒಂದು ಹಬ್ಬದ ಶುಭಾಶಯಗಳನ್ನ ಕೋರಿ ಕುಶಲೋಪಚಾರವನ್ನ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಮಾಡಿರ್ತಕ್ಕಂತಹ ಹಬ್ಬದ ಸಿಹಿ ತಿಂಡಿಗಳನ್ನ ತಿನ್ಕೊಂಡು ತಮ್ಮ ಮನೆಗೆ ಹೋಗ್ತಕ್ಕಂಥದ್ದು ಸಂಪ್ರದಾಯ ಇತ್ತು. ಆದ್ರೆ ಆ ಒಂದು ದಿನದ ಹಬ್ಬದ ಸಂದರ್ಭದಲ್ಲಿ, ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಲೇಖಕರ ಮನೆಯಲ್ಲಿ ಆ ಲೇಖಕರ ತಾಯಿಗೆ ಹುಷಾರಿರಲಿಲ್ಲ, ಅವರಿಗೆ ಕಾಯಿಲೆ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ಹಬ್ಬದ ಅಡುಗೆಯನ್ನ ಅವರು ತಯಾರು ಮಾಡಲಿಲ್ಲ. ಆದ್ರೆ ಈ ಮುಸಲ್ಮಾನ ಸಮಾಜದ ಗಣ್ಯ ವ್ಯಕ್ತಿಗಳು ಅವರ ಮನೆಗೆ ಹಬ್ಬದ ಕುಶಲೋಪಚಾರ ಮಾತಾಡ್ಸಲಿಕ್ಕೆ ಬಂದೇ. ಆದ್ರೆ ಲೇಖಕರ ತಂದೆಯವರಿಗೆ ಏನ್ ಮಾಡಬೇಕು ಅಂತಕ್ಕಂಥದ್ದು ತೋಚಲಿಲ್ಲ. ಆ ಸಂದರ್ಭದಲ್ಲಿ ಅವರು ಬಂದು ಶುಭಾಶಯ ಹೇಳಿದರು. ಶುಭಾಶಯ ಹೇಳಿದ ಮೇಲೆ ಅವರ ಮನೆಯಲ್ಲಿ ಕೂರಿಸಿದ್ರು. ಅವ್ರು ಕುತ್ಕೊಂಡ ಮೇಲೆ ಇವರು ಅಂಗಡಿಗೆ ಹೋಗಿ ಮಿಠಾಯಿ ತಿಳ್ಕೊಂಡು, ಒಂದ್ ವೇಳೆ ಇವರ ಮನೆಯಲ್ಲಿ ಆ ಹೆಣ್ಣುಗಳು ಹುಷಾರಿದ್ರೆ ಲಡ್ಡು, ಚಕ್ಕುಲಿ, ಮೋದಕ, ಹಲವಾರು ತಿಂಡಿಗಳನ್ನ ಮಾಡ್ತಾ ಇದ್ರು. ತಿಳ್ಕೊಂಡು ಹುಷಾರ ಇದೇ ಇರೋ ಕಾರಣವಾಗಿ ಈ ರೀತಿ ಆಗ್ತಾ ಇತ್ತು. ಅಂಗಡಿಗೆ ಹೋಗಿ ಆ ಲೇಖಕರ ತಂದೆ ಮಿಠಾಯಿಯನ್ನು ತೆಗೆದುಕೊಂಡು ಹೋದ್ರು. ಆ ಮಿಠಾಯಿಯನ್ನು ತೆಗೆದುಕೊಂಡು ಆ ಗಣ್ಯ ವ್ಯಕ್ತಿಗಳಿಗೆ ಕೊಡ್ತಾರೆ. ಅವರು ಹೇಳ್ತಾರೆ, ರಾಯರೇ, ಅಂಗಡಿಯಿಂದ ಮಿಠಾಯಿಯನ್ನು ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಅಂತ ಹೇಳಿ ಪ್ರಶ್ನೆ ಮಾಡಿ, ನಿಮ್ಮ ಮನೆಯಲ್ಲಿ ಹುಷಾರಿಲ್ಲ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಬೆಲ್ಲದ ತುಂಡನ್ನಾದರೂ ಕೊಡಿ, ನಮಗೆ ಬಾಯಿಯನ್ನು ಸಿಹಿ ಮಾಡ್ಕೊಡ್ತೀವಿ. ಇಲ್ಲವೇ ಒಂದು ಹರಳು ಕಲ್ಸಕ್ರೆಯನ್ನಾದರೂ ಕೊಡಿ, ನಮ್ಮ ಬಾಯಿಯನ್ನು ಸಿಹಿ ಮಾಡ್ಕೊಡ್ತೀವಿ. ಹಬ್ಬದ ಅಡಿಗೆಯನ್ನ ಒಂದಷ್ಟು ಖುಷಿ ನಮ್ಗಾಗುತ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ನೀವು ಈ ರೀತಿ ಹಬ್ಬಕ್ಕೆ ಸಂಬಂಧಪಟ್ಟತಕ್ಕಂತಹ ಅಡುಗೆ ಇಲ್ಲ ಅಂತಂದ್ಮೇಲೆ ಅಂಗಡಿಯಿಂದ ತಂದಿರೋ ಮಿಠಾಯಿಯನ್ನು ನಮಗೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ರಾಯರಿ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನು ಕೂಡ ನಾವು ಅಭ್ಯಾಸ ಮಾಡಿದ್ವಿ. ಮತ್ತೆ ಇವರ ಮನೆಯಲ್ಲಿ, ಮಗ್ಗದ ಸಾಹೇಬರ ಮನೆಯಲ್ಲಿ ಆ ಮಗ್ಗಗಳು ತುಂಬಾ ಧೂಳತ್ತಿದ್ವು ಅಂತಕ್ಕಂಥದ್ದನ್ನು. ಯಾಕಂತಂದ್ರೆ ಬ್ರಿಟಿಷರು ತಮ್ಮ ದೇಶದಿಂದ ಅಗ್ಗದ ಬಟ್ಟೆಗಳನ್ನ ತಂದು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಶುರು ಮಾಡಿದ್ರು. ಅವು ಅತ್ಯಂತ ಕಳಪೆ ಮಟ್ಟದಾಗಿದ್ದು. ಅವು ಒಂದೇ ತಿಂಗಳಲ್ಲಿ ವಿವರಣವಾಗ್ತಿದ್ವು, ಎರಡನೇ ತಿಂಗಳಲ್ಲಿ ಅದರ ಬಣ್ಣ ಮಾಯವಾಗಿ ಹೋಗ್ತಾ ಇತ್ತು. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿತ್ತು, ಬಹಳ ವೆಚ್ಚ ಕಡಿಮೆ, ತೆಗೆದುಕೊಳ್ಳಲಿಕ್ಕೆ ಹಣ ತುಂಬಾ ಕಡಿಮೆ ಆಗಿತ್ತು, ಮತ್ತೆ ಆಕರ್ಷಣೀಯವಾಗಿದ್ದವು. ಆದರೆ ಅವು ಒಂದೇ ಒಂದು ವರ್ಷದಲ್ಲಿ ಅದು ಚಿಂದಿಯಾಗಿ ಹೋಗ್ತಾ ಇತ್ತು. ಆದ್ರೆ ಜನಕ್ಕೆ ಬೇಕಾಗಿರೋದೇನು? ಕಡಿಮೆ ಬೆಲೆ. ಅದರ ಗುಣವನ್ನ ಯಾಕೆ ಹೇಳ್ತಾರೆ ನಮ್ಮ ದೇಶದಲ್ಲಿ ಅನ್ನೋ
ನಮ್ಮ ಈ ಮಗ್ಗದಲ್ಲಿ ತಯಾರು ಮಾಡತಕ್ಕಂತಹ ಈ ಮಗ್ಗದವರ ಸ್ಥಿತಿಯಾಗಿತ್ತು. ಅವರು ತುಂಬಾ ಭಿಕಾರಿಗಳಾದರು. ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಅವರಿಗೆ ನಿರ್ಮಾಣ ಆಯಿತು. ಹಾಗಾಗಿ ಇಲ್ಲಿ ಈ ಆ ಮಗ್ಗದ ಸಹಾಯವಾಣಿಗೆ ಏನಾಯ್ತಪ್ಪ ಅಂತಂದ್ರೆ ಅವ್ರ ಹಿರಿಯರು ಕಟ್ಟಿರ್ತಕ್ಕಂಥ ಒಂದು ಭವ್ಯವಾದ ಬಂಗ್ಲೆ ಇತ್ತು. ಆ ಭವ್ಯವಾದ ಬಂಗ್ಲೆಯ ಮುಂದೆ ಒಂದು ತೋಟ ಇತ್ತು, ಅದಷ್ಟೇ ಉಳ್ಕೊಂಡಿತ್ತು. ಆದ್ರೆ ಈ ಮಗ್ಗದ ಸಾಹೇಬರ ಮನೆಗೆ ಯಾರಾದ್ರೂ ಹೋದ್ರು ಅಂತಂದ್ರೆ ಇವರ ಮನೆಯಲ್ಲಿ ತಿನ್ಲಿಕ್ಕೆ ಊಟ ಆಯ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಅವರ ಮನೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಸಿಗ್ತಾ ಇತ್ತು. ನೋಡಿದ ತಕ್ಷಣ ಯಾರು ಹೇಳದೇ ಇದ್ರು ಕೂಡ ಹೋದವರಿಗೆ ಅನಿಸ್ತಾ ಇತ್ತು ಇವರು ಮನೆಯಲ್ಲಿ ತಿನ್ಲಿಕ್ಕೆ ಅನ್ನ ಆಯ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಮತ್ತೆ ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಧೂಳು ತುಂಬಿ ಈ ಜೇಡನ ಬಲೆಗಳಿಂದ ಆವರಿಸಿಕೊಂಡು ಬಿಟ್ಟಿದ್ರು. ಹಾಗಾಗಿ ಆ ಮಗ್ಗಗಳನ್ನ ಯಾರಾದ್ರೂ ಮುಟ್ಟಿದ್ರೆ ಸಾಕು ಈ ವ್ಯಕ್ತಿಗೆ ಸಿಟ್ಟು ಬರ್ತಾ ಇತ್ತು. ಇವರಿಗೆ ಮಗ್ಗದ ಸಾಹೇಬ ಅಂದ್ರೆ ಸಾಕು ಬಹಳ ಸಿಟ್ಟು ಬರ್ತಾ ಇತ್ತು. ಅದು ಮಗ್ಗ ಅಲ್ಲ, ನನ್ನ ಕೋಣೆಗೆ ಹಗ್ಗ ಆಗಿದೆ, ಆ ಮಗ್ಗದ ಹೆಸರನ್ನು ನನ್ನ ಮುಂದೆ ತೆಗಿಬೇಡಿ, ನನಗೆ ಮಗ್ಗದ ಸಾಹೇಬ ಎಂದು ಕರೆಯಬೇಡಿ ಅಂತಕ್ಕಂಥ ರೋಷದ ಮಾತುಗಳನ್ನ ಬೇರೆಯವರಿಗೆ ಮಗ್ಗದ ಸಾಹೇಬ ಎಂದಾಗ ಇವರು ಮುಕ್ತರಾಗಿರುತ್ತವೆ ನಾವು ಕೂಡ ಕಲ್ತಿದ್ವಿ. ಆದ್ರೆ ಈ ಮಗ್ಗದ ಸಾಹೇಬರಿಗೆ 3 ಜನ ಗಂಡು ಮಕ್ಕಳಿದ್ರು. ಆ 3 ಜನ ಗಂಡು ಮಕ್ಕಳಿಗೂ ಕೂಡ ಒಂದಷ್ಟು ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರಿಗೆ ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಹಂಬಲ ತುಂಬಾ ಇತ್ತು. ಅದೇ ರೀತಿಯಾಗಿ ತನ್ನ 3 ಗಂಡು ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ. ಅದರಲ್ಲಿ ಮೊದಲನೆಯ ಹುಡುಗ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗ್ತಾನೆ, ಇನ್ನೊಬ್ಬ ಹುಡುಗ ಪೋಸ್ಟ್ ಮಾಸ್ಟರ್ ಆಗ್ತಾನೆ. ಆ ತಂದೆಯ ಆಸೆಯನ್ನ ಇವರು ಧ್ಯೇಯರಾಗಿ ಈಡೇರಿಸ್ತಾರೆ. ಆದ್ರೆ ಕೊನೆಯ ಮಗನ ಹೆಸರು ಕರೀಂ ಅಂತ ಹೇಳಿ. ಆ ಕರೀಂ ಏನ್ ಮಾಡಿಟ್ಟ ಅಂದ್ರೆ ತಂದೆಯ ಆಸೆ ಈಡೇರಿಸಲಿಕ್ಕೆ ಆಗಲಿಲ್ಲ. ಆದ್ರೆ ಈ ಕರೀಮ ಬಹಳಷ್ಟು ವಿದ್ಯಾವಂತ, ಬಹಳಷ್ಟು ಬುದ್ಧಿವಂತ, ಬಹಳಷ್ಟು ಆಟ ಪಾಠಗಳಲ್ಲೂ ಕೂಡ ಚುರುಕಾಗಿರ್ತಕ್ಕಂಥ ಹುಡುಗ, ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಹುಡುಗ. ಆದ್ರೆ ಅದು ಯಾವ ಕಾರಣದಿಂದಲೋ ಏನೋ ಗೊತ್ತಿಲ್ಲ, ಈ ಕರೀಮನಿಗೆ ಮಕ್ಕದಲ್ಲಿ ತುಂಬಾ ಉತ್ಸಾಹ ಬಂದುಬಿಡ್ತು. ಆದ್ರೆ ಮನೆಯಲ್ಲಿ ಏನಾದರೂ ಒಂದು ಮಕ್ಕವನ್ನ ಮುಟ್ಟಿ ಅದರಿಂದ ನಾನು ಬಟ್ಟೆಯನ್ನು ತಯಾರು ಮಾಡಬೇಕು, ಆ ಮಕ್ಕವನ್ನ ಕಲಿಯಬೇಕು ಅಂದ್ರೆ ಆ ಮಕ್ಕವನ್ನ ತಂದೆ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಅವನ ಗಜ್ಜಾಲೆಯನ್ನು ಶಾಲೆಯಲ್ಲಿ ಮಕ್ಕಳ ಶಿಕ್ಷಣ ಕಲಿಯುವಂತಹ ವ್ಯವಸ್ಥೆ ಬಂದ್ಬಿಡ್ತು ಅನ್ನೋ ಮಾತನ್ನ ನಾವು ಕಲ್ತೀವಿ. ಇಲ್ಲಿಯವರೆಗೆ ನಾವೇನ್ ಮಾಡಿದ್ವಿ, ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ವಿ. ಆದ್ರೆ ಮುಂದುವರೆದ ಭಾಗವನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ ಗಮನ ಕೊಟ್ಟು ಕೇಳಿ. 2 ಅವಧಿಯವರೆಗೆ ನಾವು ಈ ಮಗ್ಗದ ಸಾಹೇಬ ಗದ್ಯ ಪಾಠವನ್ನು ಅಧ್ಯಯನ ಮಾಡಿದ್ದೀವಿ. ಈಗ 3ನೇ ಅವಧಿಯಲ್ಲಿ ಕೂಡ ನಾವು ಈ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಕೇಳಿ. ಮತ್ತೆ ಈ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಗಳು ಕೂಡ ನೈತಿಕ ಶಿಕ್ಷಣ ಆರಂಭ ಆಯಿತು ಅನ್ನೋದನ್ನು ಕೂಡ ನಾವು ಕಲಿತೀವಿ. ಆ ಪ್ರೇರಣೆಯಿಂದ ಯಾರು ಕೃಷಿ ಕೆಲಸ ಮಾಡ್ತಾರೋ ಅವರು ಕೃಷಿ ಶಿಕ್ಷಣವನ್ನು ಶಾಲೆಯಲ್ಲಿ ಕಲಿಸುವಂತಹ ಅವಕಾಶ ಒದಗಿ ಬಂತು. ಬಡಗಿತನ ಮಾಡ್ತಕ್ಕಂಥವ್ರು ಆ ಕೆಲಸವನ್ನ ಕಲಿಯಲಿಕ್ಕೆ, ಆ ಶಿಕ್ಷಣವನ್ನ ಕಲಿಯಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಕೆಲವು ಹಸ್ತ ಕೌಶಲ್ಯವನ್ನು ಉಂಟು ಮಾಡ್ತಕ್ಕಂಥ ಯಾವ್ದಾದ್ರು ಕಾರ್ಯ ಕೂಡ ಆ ಕಾರ್ಯವನ್ನು ಮಾಡುವ ಶಿಕ್ಷಣ ಶಾಲೆಯಲ್ಲಿ ಬಂತು. ಹಾಗಾಗಿ ಆ ಕೆಲಸ ಮಗ್ಗದ ಕೆಲಸವನ್ನು ಯಾರು ಮಾಡ್ತಾರಂತಾರೆ ಅವರಿಗೆ ಮಗ್ಗದ ಶಿಕ್ಷಣವನ್ನ ಕೊಡುವಂತ ಕಾರ್ಯ ಬಂತು ಅನ್ನೋದನ್ನ ಇಲ್ಲಿ ಇವರಿಗೆ ನಾವು ಕಲಿತಿದ್ವಿ. ಹಾಗಾದ್ರೆ ಮುಂದುವರೆದ ಭಾಗವನ್ನು ನಾವೀಗ ಅಭ್ಯಾಸ ಮಾಡೋಣ. ಹಾಗಾದ್ರೆ ನೀವೆಲ್ಲರೂ ಗಮನ ಕೊಟ್ಟು ಕೇಳಿ. ನೋಡಿ, ಇದನ್ನು ಓದ್ತಾ ಇದ್ದೀವಿ. ಮುಂದಿನ ಪಾಠವನ್ನ ಕೇಳಿ. ಹುಡುಗ ಕರೀಂ ಮಗ್ಗದ ಕೆಲಸವನ್ನ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಟ್ಟದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲ ಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ 1 ಬೆಳ್ಳಿಯ ಪದಕವು 100 ರೂಪಾಯಿಯ ಬಹುಮಾನವು ಬಂದು ಬಿಟ್ಟಿದ್ದವು. ನೋಡಿ, ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು ಅಂತಂದ್ರೆ ಅದರಲ್ಲಿ ನಮಗೆ
ಕಾರ್ಯದ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ನಂಬಿಕೆ ಇರಬೇಕು. ಆಸಕ್ತಿ ಹಾಗೂ ನಂಬಿಕೆ ಇದ್ದಾಗ ಯಾವುದೇ ಕಾರ್ಯಗಳನ್ನು ಮಾಡಲಿ ಅದು ಯಶಸ್ವಿಯಾಗುವುದು ಖಂಡಿತ ಅನ್ನೋ ಮಾತನ್ನು ಇಲ್ಲಿ ನಾವು ಕರೀಮ್ನಿಂದ ನಾವು ತಿಳ್ಕೋಬಹುದಾಗಿದೆ. ವಿದ್ಯಾರ್ಥಿಗಳೇ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಯಾವುದೇ ಕಾರ್ಯ ಮಾಡಲಿ ಆ ಕಾರ್ಯ ಈಡೇರಬೇಕು ಅಂತಂದ್ರೆ ಮೊದಲು ಆ ಕಾರ್ಯದಲ್ಲಿ ತಲ್ಲೀನರಾಗಬೇಕು. ಸುಮ್ಮನೆ ಬೇರೆಯವರ ಕಾಟಾಚಾರಕ್ಕೆ ನಾವು ಅದನ್ನ ಮಾಡ್ತೀವಿ ಅಂತಂದ್ರೆ ಅದು ಫಲಕಾರಿ ಆಗೋದಿಲ್ಲ. ಉದಾಹರಣೆಗೆ ನೋಡಿ, ನೀವು ಶಿಕ್ಷಣವನ್ನ ಪಡಿತಾ ಇದ್ದೀರಿ, ಶಾಲೆಯನ್ನ ಕಲಿತಾ ಇದ್ರಿ ಅಂತ ಮೇಲೆ ನೀವು ಶಿಕ್ಷಣವನ್ನ ನಿಮ್ಮ ಸ್ವಂತ ಆಸಕ್ತಿಯಿಂದ ಎಷ್ಟು ಅದರಲ್ಲಿ ತೊಡಗಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ. ಆ ವಿಷಯದ ಮೇಲೆ ನೀವು ಪ್ರಭುತ್ವವನ್ನು ಸಾಧಿಸ್ತೀರಿ. ಅದೇ ಆಸಕ್ತಿ ಇಲ್ಲ ಅಂತಂದ್ರೆ ಆ ವಿಷಯದ ಪ್ರಭುತ್ವ ನಿಮಗೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಹುಡುಗ ಕರೀಂ ಆ ಮಕ್ಕಳ ಶಿಕ್ಷಣವನ್ನ ಆ ಕೆಲಸವನ್ನ ಎಷ್ಟು ಸಲೀಸಾಗಿ ಅವನು ಕಲ್ತಿದ್ದ ಅಂತಂದ್ರೆ ನೀರಿನಲ್ಲಿ ಮೀನು ಸಲೀಸಾಗಿ ಈಜಾಡುತ್ತೆ, ಸುಲಭವಾಗಿ ಹೋಗ್ತೈತೆ. ಅದೇ ನಾವು ಮನುಷ್ಯರಾಗಿರ್ತಕ್ಕಂಥ ನಾವು ನೀರಿನಲ್ಲಿ ಕಷ್ಟಪಟ್ಟು ಮುಂದೆ ಹೋಗ್ತೀವಿ, ಕಷ್ಟಪಟ್ಟು ಈಜ್ತೀವಿ. ಯಾಕಂತಂದ್ರೆ ನಮಗೆ ನೀರಿನಲ್ಲಿ ಕಷ್ಟ ಹೋಗಲ್ಲ. ಅದೇ ನೆಲದಲ್ಲಿ ತುಂಬಾ ಸರಳವಾಗಿದೆ. ಮೀನು ನೆಲದಲ್ಲಿ ಹೋಗಲ್ಲ, ನೀರಿನಲ್ಲಿ. ಆ ರೀತಿಯಲ್ಲಿ ಮೀನು ನೀರಿನಲ್ಲಿ ಎಷ್ಟು ಸರಳವಾಗಿ ಹೋಗೋದನ್ನ ನಾವು ಗಮನಿಸುತ್ತೇವೆಯೋ ಅಷ್ಟೇ ಸರಳವಾಗಿ ಈ ವ್ಯಕ್ತಿ, ಈ ಹುಡುಗ ಸರಳವಾಗಿ ಕಲ್ತುಬಿಟ್ಟ ಮಗ್ಗದ ಶಿಕ್ಷಣವನ್ನ, ಮಗ್ಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ಸುಲಭವಾಗಿ ಕಲ್ತೇ ಬಿಟ್ಟ, ನಿಪುಣನಾಗಿ ಬಿಟ್ಟ, ಅದರಲ್ಲಿ ಬುದ್ಧಿವಂತನೂ ಕೂಡ ಆಗಿದೆ. ಮಗ್ಗದ ಕೆಲಸ ಮಾಡೋದ್ರಲ್ಲಿ ಬಹಳಷ್ಟು ನಿಪುಣನಾಗಿ ಬಿಟ್ಟ. ಮತ್ತೆ ಅವನ ತಂದೆಗೆ ರೋಷ ಹುಟ್ಟಿತು. ಇವನು ಯಾವಾಗ ಆ ಮಕ್ಕಳ ಶಿಕ್ಷಣವನ್ನು ಪಡೆಯಲು ಶುರು ಮಾಡಿದ ವಿಷಯ ಈ ಮಕ್ಕಳ ಸಾಹೇಬನಿಗೆ ಗೊತ್ತಾಯಿತೋ ಆ ಕ್ಷಣದಿಂದಲೇ ಈ ಮಕ್ಕಳ ಸಾಹೇಬನಿಗೆ ಮಗನ ಮೇಲೆ ಬಹಳಷ್ಟು ಸಿಟ್ಟು ಬಂದಿತ್ತು, ಉಕ್ಕಿ ಬಂದಿತ್ತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳ ಮಾಡಿದ, ನೇರವಾಗಿ ನಿಷ್ಠುರವಾಗಿ. ಹೆಡ್ ಮೇಸ್ಟರ್ ಆಗಿರ್ತಕ್ಕಂತಹ ಶಂಕರಪ್ಪ ಅಂತಕ್ಕಂಥವರು ಈ ಕರೀಮನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಅವರ ಹತ್ರ ಬಂದು, ಏನ್ ಸರ್, ನನ್ನ ಮಗನಿಗೆ ನೀವು ಮಕ್ಕಳ ಶಿಕ್ಷಣ ಕೊಡಿಸ್ಬೇಡ್ರಿ ಅಂತ ಹೇಳಿ ನೇರವಾಗಿ ಬಂದು ಜಗಳ ಮಾಡಿದ್ರು. ಹೆಡ್ ಮೇಸ್ಟರ್ ಅವರು ಏನ್ ಹೇಳ್ತಾರೆ, ನಿಮ್ ಹುಡುಗ ಯಾವ ಶಿಕ್ಷಣ ಕಲಿತಾನೆ ಅಂತನೋ ಅದನ್ನ ನಾವು ಕಲಿಸ್ತೀವಿ, ಅದನ್ನ ಆ ಹುಡುಗನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ನಾವು ನೀವು ನಿರ್ಧಾರ ಮಾಡುವುದಲ್ಲ, ಅದು ಆತನ ಸ್ವಂತ ಬುದ್ಧಿಯಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಮತ್ತೆ ಆದರೆ ಹುಡುಗ ಕರೀಂ ಶಾಲೆಯ ಮಟ್ಟದಲ್ಲಿ ಒಂದು ಪರಿವರ್ತನೆಯನ್ನ ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಆದ್ರೆ ಈ ಕರೀಂ ಅಂತಕ್ಕಂಥ ಹುಡುಗ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಂದ ಒಂದು ಪರಿವರ್ತನೆ ಮಾಡಿದ. ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬುದ್ಧಿಯಿಂದ ಒಂದು ಹಸ್ತಕೌಶಲ್ಯ ಅಂತಂದ್ರೆ ತನ್ನ ಕೈಯಿಂದಲೇ ಒಂದು ಬಟ್ಟೆಯನ್ನ ತಯಾರು ಮಾಡಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬಟ್ಟೆಯನ್ನ ಅವನಿಗೆ ತಯಾರು ಮಾಡಿದ್ದ. ಹಾಗಾಗಿ ಅಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಅವರು ಬಹಳಷ್ಟು ಖುಷಿ ಪಟ್ಟರು. ಹಾಗಾಗಿ ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿದರು. ಏನ್ ಕರೀಂ, ಎಂತ ಒಳ್ಳೆಯ ನೀನು ಬಟ್ಟೆಯನ್ನ ಈ ಮಕ್ಕಳಿಂದ ತಯಾರು ಮಾಡಿದೆಯಲ್ಲ ಅನ್ನೋ ಮಾತನ್ನ ಅವರು ಹೇಳಿದರು. ಹಾಗಾಗಿ ಆ ಖುಷಿಯಿಂದ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರಪ್ಪನವರು ಆ ಶಾಲೆಯ ಮೇಲುಸ್ತುವಾರಿ ಅಂತಂದ್ರೆ ಮೇಲಿನ ಆಫೀಸ್ ಮೇಲಾಧಿಕಾರಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ ಈ ಕರೀಮನ ಸಾಧನೆಯನ್ನ ತಿಳಿಸಿದರು, ವರದಿ ಮಾಡಿದರು. ಅದರ ಫಲಸ್ವರೂಪವಾಗಿ ಆ ವರದಿಯನ್ನ ನೋಡಿರ್ತಕ್ಕಂಥ ಮೇಲಾಧಿಕಾರಿಗಳು ಆ ಹುಡುಗ ಕರೀಮನಿಗೆ ಸರ್ಕಾರದಿಂದ 100 ರೂಪಾಯಿ ಬಹುಮಾನವನ್ನ ಕೊಟ್ಟರು.
ರೂಪಾಯಿ ಬಹುಮಾನವನ್ನ ಕೊಟ್ಟು ಮತ್ತೆ ಒಂದು ಬೆಳ್ಳಿ ಪದಕ ಕೊಟ್ಟು 100 ರೂಪಾಯಿ ಹಣ, ಅದರ ಜೊತೆಗೆ ಒಂದು ಬೆಳ್ಳಿ ಪದಕವನ್ನ ಕೊಟ್ಟು. ಹಾಗಾಗಿ ಯಾರಿಗೆ ಖುಷಿ ಆಗಲ್ಲ? ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡಿದಾಗ ಎಲ್ಲರೂ ಅದನ್ನ ಪ್ರಶಂಸೆ ಮಾಡಿದಾಗ ಆ ಪ್ರಶಂಸೆಗೆ ತಕ್ಕಂತೆ ಬಹುಮಾನ ಲಭಿಸಿತು ಅಂತಂದ್ರೆ ಯಾವ ವ್ಯಕ್ತಿ ಬಹುಮಾನವನ್ನ ಪಡ್ಕೊಂಡಿರ್ತಾರೋ ಅವರ ಉತ್ಸಾಹ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಬಹಳ ಇಮ್ಮಡಿಯಾಗಿದೆ. ಹಂಗೆ ಈ ಕರಿಮಣಿಗೂ ಆಯ್ತು. ವಿದ್ಯಾರ್ಥಿಗಳೇ ನೋಡಿ, ನೀವು ಕೂಡ ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡಿ ಆ ಸಂದರ್ಭದಲ್ಲಿ ನಿಮಗೂ ಆಗುತ್ತೆ ಒಳ್ಳೆಯ ಖುಷಿ. ಅದನ್ನು ನೋಡಿರ್ತಕ್ಕಂಥ ಎಲ್ಲ ಜನರು ಕೂಡ ನಿಮ್ಮನ್ನ ಹಾಡಿ ಹೋಗುತ್ತಾರೆ, ಒಳ್ಳೆಯ ಹುಡುಗ, ಬುದ್ಧಿವಂತ ಹುಡುಗ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಕೂಡ ಇಂಥ ಸಾಧನೆಯನ್ನ ಮಾಡುವುದರಲ್ಲಿ ತಲ್ಲೀನರಾಗಬೇಕು. ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಬೇಕು, ಪ್ರಯೋಗವನ್ನು ಮಾಡಬೇಕು. ಎಲ್ಲಾ ಪ್ರಯೋಗಗಳು ಯಶಸ್ವಿ ಆಗ್ಬೇಕು ಅಂತಕ್ಕಂಥದ್ದು ಏನಿಲ್ಲ. ಯಾವ ವ್ಯಕ್ತಿ ಯಶಸ್ವಿಯಾಗಲು ಮುನ್ನಡೆಯುತ್ತಾನೋ, ಎಷ್ಟು ತಪ್ಪುಗಳು ಆಗುತ್ತವೆಯೋ ಅವು ಆತನ ಮೇಲ್ಮಟ್ಟಕ್ಕೆ ಒಯ್ಯುತ್ತವೆ. ತಪ್ಪುಗಳು ನಮ್ಮ ಸ್ಥಾನಮಾನವನ್ನ ಹೆಚ್ಚಿಗೆ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಲವಾರು ಉನ್ನತ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಒಂದೇ ಸಲಕ್ಕೆ ಅವರು ಆ ಸಾಧನೆಯನ್ನ ಮಾಡಿಲ್ಲ. ಆ ತಪ್ಪುಗಳನ್ನ ನೋಡಿ ಸರಿ ಮಾಡಿ ಮತ್ತೊಂದು ಕಾರ್ಯಕ್ಕೆ ಅವರು ಸನ್ನದ್ಧರಾಗಿ ಉನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥ ನಾವು ಕಾಣಬಹುದು. ನೋಡಿ, ಈ ಕರೀಮನು ಕೂಡ ಎಲ್ಲರಿಂದ ಪ್ರಶಂಸೆಯನ್ನ ಪಡ್ಕೊಂಡ. ವಿದ್ಯಾರ್ಥಿಗಳೇ ನೋಡಿ, ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಕ್ಕಳ ಹುಚ್ಚನ್ನ ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟರು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನ ಗಣಿಸದೆ ನಿರಾಕರಿಸಿದರು. ಈ ಸರ್ಕಾರದಿಂದ ಬಂದಿರತಕ್ಕಂಥ ಬಹುಮಾನವನ್ನ ಶಂಕರಪ್ಪ ಮುಖ್ಯೋಪಾಧ್ಯಾಯರು ಕರಿಮಣಿಗೆ ಕೊಟ್ಟು ಕೊಡ್ತಾರೆ. ಆ ಸಂದರ್ಭದಲ್ಲಿ ಕರಿಮಣಿಗೆ ಬಹಳಷ್ಟು ಉತ್ಸಾಹ ಆಯಿತು, ಖುಷಿ ಆಯಿತು, ಸಂತೋಷ ಆಯಿತು. ಆ ಉತ್ಸಾಹ ಎಷ್ಟರ ಮಟ್ಟಿಗೆ ಏರ್ತು ಅಂದ್ರೆ ಅವನ ಮೈಯಲ್ಲಿ ಆಕಾಶದಷ್ಟೆತ್ತಾಯಿತು. ಅಂದ್ರೆ ಅವನ ಖುಷಿ ಬಹಳ ಬಹಳ ಆಯಿತು ಅಂತ ಅರ್ಥ. ಆದ್ರೆ ಈ ಹೆಗಮಾರಿಗೆ ಮಕ್ಕಳ ಕೆಲಸವನ್ನ, ಮಕ್ಕಳ ಹುಚ್ಚನ್ನ ಬಿಡಿಸಬೇಕಂತೇಳಿ ಅವರ ತಂದೆ ಮಕ್ಕಳ ಸಾಹೇಬ ನಿರ್ಧಾರ ಮಾಡಿದರು. ಅವ್ರ ತಂದೆಗೆ ಮಕ್ಕಳನ್ನ ನೋಡಿದ್ರೆ ತುಂಬಾ ಸಿಟ್ಟು, ಅದನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಆದ್ರೆ ಅದೇ ಆತನ ಮಗನಿಗೆ ಆ ಮಗ್ಗ ಅಂತಂದ್ರೆ ಬಹಳಷ್ಟು ಖುಷಿ. ಆ ಮಗ್ಗದಿಂದ ಬಟ್ಟೆಯನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಖುಷಿ. ಹಾಗಾಗಿ ತಂದೆ ಏನ್ ಮಾಡಿದ ಅಂತಂದ್ರೆ ಮಗನಿಗೆ ಹೇಳಿದ, ನೋಡು ಕರೀಂ, ನೀನು ಈ ಮಗ್ಗವನ್ನ ಮುಟ್ಟಬೇಡ, ಈ ಮಗ್ಗದಿಂದ ಬಟ್ಟೆಯನ್ನ ತಯಾರು ಮಾಡಬೇಡ, ನೀನು ನನ್ನ ಶಕ್ತಿಗೆ ಗುರಿಯಾಗ್ತೀಯಾ, ನನ್ನ ಕೋಪಕ್ಕೆ ನೀನು ಗುರಿಯಾಗ್ತೀಯಾ ಅಂತಕ್ಕಂಥ ಎಷ್ಟೋ ಎಚ್ಚರಿಕೆಗಳನ್ನ ಕೊಟ್ಟರೂ ಸಹಿತವಾಗಿ ಕರೀಂ ತನ್ನ ಹಠವನ್ನ ಬಿಟ್ಟಿರಲಿಲ್ಲ. ಹಾಗಾಗಿ ಈ ಮಗ್ಗದ ಸಾಹೇಬ ಏನ್ ವಿಚಾರ ಮಾಡಿದ ಕೊನೆಗೆ ಅಂತಂದ್ರೆ, ಈ ಹಠಮಾರಿ ಮಕ್ಕದ ಹುಚ್ಚನ್ನ ಬಿಡಬೇಕು ಅಂತಂದ್ರೆ ಇವನಿಗೆ ಮೊದಲು ನಾನು ಶಾಲೆಯಿಂದ ಬಿಡಿಸ್ಬೇಕು, ಶಾಲೆಯನ್ನು ಕಲಿಸೋದು ಬಿಡಿಸ್ಬೇಕು ಅಂತ. ಯಾಕಂತಂದ್ರೆ ಮನೆಯಲ್ಲಿದೆ ಮಗ್ಗ, ಮತ್ತೆ ಶಾಲೆಯಲ್ಲಿ ಮತ್ತೆಲ್ಲಿ ಹುಡುಗನಿಗೆ ಮಗ್ಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೆಯಲ್ಲಂತೂ ನಾನು ಹುಡುಗಿಗೆ ಬಿಡೋದಲ್ಲ, ಮನೆಯಲ್ಲಿ ಶಾಲೆಯಿಂದ ಬಿಡಿಸ್ಬಿಟ್ರೆ ಮುಗೀತು. ಇನ್ನು ಮಗ್ಗವನ್ನು ಮುಟ್ಟೋದಿಲ್ಲ, ಅದಕ್ಕೆ ಕೆಲಸವನ್ನು ಮಾಡೋದಿಲ್ಲ. ಈ ಮಗ್ಗದ ಜೀವನ ಉನ್ನತ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಂಬಿಕೆಯನ್ನ ಬಂದಿದ್ರು. ಹಾಗಾಗಿ ಶಾಲೆಯನ್ನೇ ಬಿಡಿಸಿದಾಯ್ತು ಅಂತ ಹೇಳಿ ಶಾಲೆಯಿಂದ ಹುಡುಗರನ್ನ ಬಿಡಿಸೇ ಬಿಟ್ಟ. ಹೆಡ್ ಮಾಸ್ಟರ್ ಆಗಿರತಕ್ಕಂಥ ಶಂಕರಪ್ಪ, ಯಾರು ಶಂಕರಪ್ಪ ಹೆಡ್ ಮಾಸ್ಟರ್ ಆಗಿರತಕ್ಕಂಥ ಶಂಕರಪ್ಪನವರು ಹೇಳ್ತಾರೆ, ನೋಡ್ರಿ ಮಕ್ಕಳು ಸಾಹೇಬ್ರೆ, ಅಬ್ದುಲ್ ರಹೀಂ ಸಾಹೇಬ್ರೆ, ನಿಮ್ಮ ಮಗನನ್ನ ಶಾಲೆಯಿಂದ ಬಿಡಿಸಬೇಡಿ,
ತುಂಬಾ ಬುದ್ಧಿವಂತ ಹುಡುಗ ಇದ್ದಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರು, ಕೇಳ್ಕೊಂಡ್ರು, ಶಾಲೆ ಬಿಡಿಸ್ಬೇಡ್ರಿ ಅಂತ. ಅದು ಯಾವುದನ್ನು ಕೂಡ ಆತ ಲೆಕ್ಕಿಸಲಿಲ್ಲ, ಅಂದ್ರೆ ಗಣಿಸದೆ ನಿರಾಕರಿಸಿ. ನೋಡ್ರಿ ಹೆಡ್ಮಿಸ್ಟ್ರೆ, ನನ್ನ ಮಗನ ಶಾಲೆ ಬಿಡಿಸಿಯೇ ಸಿದ್ಧ, ಅದು ನನ್ನ ಪ್ರತಿಜ್ಞೆ, ನಾನು ನಿರ್ಧಾರ ಮಾಡಿಟ್ಟಿದ್ದೀನಿ, ನಾನು ಶಾಲೆಗೆ ಕಳಿಸೋದೇ ಇಲ್ಲ. ನೀವು ನನ್ನ ಮಗನಿಗೆ ಆ ಮಕ್ಕಳ ಶಿಕ್ಷಣ ಕೊಡಿಸ್ಬೇಡ್ರಿ ಅಂದ್ರೆ ನೀವು ಕೊಡಿಸಿದ್ರಿ, ಹಾಗಾಗಿ ನೀವು ನನ್ನ ಮಾತು ಕೇಳಿಲ್ಲ, ಆ ಕರೀಂ ಸಹಿತ ನನ್ನ ಮಾತು ಕೇಳಿಲ್ಲ. ಹಾಗಾಗಿ ನನ್ನ ಉದ್ದೇಶ ಏನು ಅಂತಂದ್ರೆ ನನ್ನ ಮಗ ಮಕ್ಕಳ ಕಾರ್ಯವನ್ನ ಮಾಡುವುದು ಬೇಡ, ಎರಡನೇದು ಅವನಿಗಿದ್ರೆ ಅದನ್ನು ಬಿಡೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಶಾಲೆಯಿಂದ ಅವನನ್ನ ಬಿಡಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಚಕ್ರವರ್ತಿ ತುಂಬಾ ಕೇಳ್ಕೊಂತಾರೆ. ನೋಡ್ರಿ ಬೇಡ, ಬುದ್ಧಿವಂತ ಹುಡುಗ, ಶಾಲೆಯಿಂದ ಬಿಡಿಸಿದ್ರೆ ಅವನ ಶಿಕ್ಷಣದಿಂದ ವಂಚಿತನಾಗ್ತಾನೆ, ಶಿಕ್ಷಣದಿಂದ ಆತ ವಂಚಿತನಾಗ್ತಾನೆ. ಹಾಗಾಗಿ ಬೇಡ, ಬಿಡಿಸ್ಬೇಡ್ರಿ ಅಂತ ಹೇಳಿ ಬಹಳಷ್ಟು ವಿನಯವನ್ನ ಆತ ಮಾಡಿದ, ಆದ್ರೂ ಕೂಡ ಕೇಳಿಲ್ಲ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಂದು ಮಾಯವಾಗಿ ಹೋದ. ಶಾಲೆಯಿಂದ ಈ ಹುಡುಗರನ್ನ ಅವರ ತಂದೆ ಅಬ್ದುಲ್ ರಹೀಂ ಸಾಹೇಬ್ ಬಿಡಿಸೇ ಬಿಟ್ಟು ಮುಂದೆ ಅದೇ ಶಾಲೆಯಲ್ಲಿ ಕೆಲವು ದಿನಗಳ ನಂತರ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಇತ್ತು. ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಅಂದ್ರೆ ಅಲ್ಲಿ ಶಾಲೆಯನ್ನ ಕಲಿತು ಹೋಗಿರ್ತಕ್ಕಂಥ ಸೀನಿಯರ್ ಸ್ಟೂಡೆಂಟ್ಸ್, ಆ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕೆಲವು ಜನ ಸೇರ್ಕೊಂಡು ಒಂದು ನಾಟಕವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅಭಿನಯ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಒಂದು ನಾಟಕವನ್ನು ಈ ಕರೀಮನು ಕೂಡ ಹಳೆಯ ವಿದ್ಯಾರ್ಥಿನಿ ಆಗಿದ್ದ. ಯಾಕಂತಂದ್ರೆ ಶಾಲೆಯನ್ನು ಬಿಟ್ಟಿದ್ದ, ಹಾಗಾಗಿ ಈತನು ಕೂಡ ಹಳೆಯ ವಿದ್ಯಾರ್ಥಿ ಆಗಿದ್ದ ಪರಿಣಾಮವಾಗಿ ಈತನು ಕೂಡ ನಾಟಕದಲ್ಲಿ ಒಂದು ಸ್ತ್ರೀ ಪಾತ್ರವನ್ನ ಮಾಡಿದ್ದ. ಕರೀಮನ ಪಾತ್ರ ಯಾವುದು ಅಂತಂದ್ರೆ ಸ್ತ್ರೀ ಪಾತ್ರ. ಕರೀಮಂದು ಸ್ತ್ರೀ ಪಾತ್ರ ಆಗಿರ್ತದೆ. ಹಾಗಾಗಿ ಈ ಕರೀಂ ಏನ್ ಮಾಡಿದ, ಸ್ತ್ರೀ ಪಾತ್ರ ಅಂದಮೇಲೆ ಆ ಸ್ತ್ರೀಯರು ಹಾಕಿಕೊಡ್ತಕ್ಕಂಥ ಆಭರಣ ಅಂದ್ರೆ ಒಂದು ಸರ ಬೇಕಾಗಿತ್ತು. ಯಾವ ಏನ್ ಬೇಕಾಗಿತ್ತು, ಒಂದು ಸರ ಬೇಕಾಗಿತ್ತು, ಹೌದಾ? ಆ ಸರ ಯಾವುದು, ಚಿನ್ನದ ಸರ ಬೇಕಾಗಿತ್ತು. ಹಾಗಾಗಿ ಆ ಚಿನ್ನದ ಸರವನ್ನ ತನ್ನ ತಾಯಿಯಿಂದ ಅಲಂಕಾರ ಮಾಡಿಕೊಳ್ಳಲಿಕ್ಕೆ ಎರವಲು ಪಡೆದುಕೊಂಡ. ಎರವಲು ಅಂತಂದ್ರೆ ಗೊತ್ತಾ ನಿಮಗೆ? ಎರವಲು ಅಂದ್ರೆ ಸಾಲ ಅಥವಾ ಕಡ ಅಂತ ಕರೀತಾರೆ. ಗ್ರಾಮ್ಯ ಭಾಷೆಗೆ ಕಡ ಅಂತ ಕರೀತಾರೆ. ಕಡ ಅಂತಂದ್ರೆ ಸ್ವಲ್ಪ ಸಾಲವನ್ನ ಕೊಡು ಅನ್ನೋದು. ಹೆಣ್ಮಕ್ಳು ಬಹಳಷ್ಟು ಬಳಸ್ತಾರೆ. ಯಾವ ರೀತಿ ಅಂತಂದ್ರೆ ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿತ್ತು, ಪೇಟೆಯಿಂದ ಅಥವಾ ಅಂಗಡಿ ತಂದಿರಲಿಲ್ಲ ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ, ನೋಡು ಈ ಒಂದು ಲೋಟ ಐತಲ್ಲ, ಈ ಒಂದು ಲೋಟ ಅಷ್ಟು ಸಕ್ಕರೆನ ಕಡ ಕೊಡು, ನಮ್ಮ ಮನೆಗೆ ಖಾಲಿ ಆಗಿದೆ, ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಮನೆಗೆ ತಂದ ಮೇಲೆ ಸಾಯಂಕಾಲ ತರ್ತಾರೆ, ಆಮೇಲೆ ನಾನು ಕೊಡ್ತೀನಿ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಯಲ್ಲಿ ಅಂತ ಇರ್ತಾರೆ. ಆದ್ರೆ ಇದನ್ನು ಬಳಸ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಇಲ್ಲಿ ಈ ಕರೀಮ ತನ್ನ ತಾಯಿ ಹತ್ತಿರ ಒಂದು ಚಿನ್ನದ ಸರವನ್ನ ಎರವಲು ತೆಗೆದುಕೊಂಡ ಅಲಂಕಾರವನ್ನ ಮಾಡಿಕೊಂಡ ನಾಟಕವನ್ನೂ ಕೂಡ ಅಭಿನಯ ಮಾಡಿದ. ರಾತ್ರಿ ಸಮಯದಲ್ಲಿ ನಾಟಕನೂ ಕೂಡ ಮುಗಿದೋಯಿತು. ನಾಟಕ ಮುಗಿದ ಮೇಲೆ ಈ ಕರೀಮ ಮನೆಗೆ ಬರಬೇಕು. ನಾಟಕ ಮುಗಿದ ಮೇಲೆ ಈ ಕರೀಮ ಮನೆಗೆ ಬರಬೇಕಾಗಿತ್ತು.
ಆದ್ರೆ ಈ ಕರಿ ಮನೆಗೆ ಬರಲೇ ಇಲ್ಲ. ಅವು ಎಲ್ಲಿ ಹೋದ್ನೋ ಏನಾಗ್ತೋ ಗೊತ್ತೇ ಆಗಲಿಲ್ಲ, ಮಾಯವಾಗಿ ಹೋಗ್ಬಿಟ್ಟ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಆತನ ಹತ್ರ ತಾಯಿಯ ಚಿನ್ನದ ಸರ ಇದೆ, ಅದನ್ನ ಕೊಡ್ಬೇಕಿತ್ತು, ಮನೆಗೆ ಬಂದು ಮನೇಲಿ ಇರ್ಬೇಕಾಗಿತ್ತು. ಆದ್ರೆ ಅವನು ಆ ಚಿನ್ನದ ಸರವನ್ನು ತೆಗೆದುಕೊಂಡು ಹೋಗಿಯೇ ಬಿಟ್ಟ. ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ, ಯಾರ ಜೊತೆ ಹೋಗಿದ್ದಾನೋ ಅನ್ನೋದೇ ವಿಷಯ ಗೊತ್ತಾಗಲಿಲ್ಲ. ಆ ರೀತಿಯ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ಲ? ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಜೊತೆ ಕೂಡಿ ಈ ಕರಿಮ ನಾಟಕವನ್ನ ಅಭಿನಯ ಮಾಡಿದ. ಆ ನಾಟಕದಲ್ಲಿ ಈ ಕರಿಮನಿಗೆ ಸ್ತ್ರೀ ಪಾತ್ರವನ್ನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆ ಸ್ತ್ರೀ ಪಾತ್ರವನ್ನ ಮಾಡಲು ಅಲಂಕಾರಕ್ಕೆ ಅಂತ ಹೇಳಿ ತನ್ನ ತಾಯಿಯ ಹತ್ತಿರ ಒಂದು ಚಿನ್ನದ ಸರವನ್ನ ಎರವಲು ಪಡೆದುಕೊಳ್ತಾನೆ. ಎರವಲು ಪಡೆದುಕೊಂಡಿರ್ತಕ್ಕಂತಹ ಈ ಕರೆ ನಾಟಕ ಮುಗಿದ ನಂತರ ಮನೆಗೆ ಬರಲೇ ಇಲ್ಲ. ಎಲ್ಲಿ ಮಾಯವಾಗಿ ಹೋಗಿಬಿಟ್ನೋ ಗೊತ್ತಿಲ್ಲ. ಈ ರೀತಿ ಮಾಯವಾಗಿ ಹೋದ್ರೆ ಮನೆಯಲ್ಲಿ ಏನು ಅನ್ಕೊಳ್ತಾರೆ, ಬೇರೆಯವರು ಏನು ಅನ್ಕೊಳ್ತಾರೆ, ಸಮಾಜದಲ್ಲಿ ಕರಿಮನ ಬಗ್ಗೆ ಯಾವ ಅಭಿಪ್ರಾಯ ಬರುತ್ತೆ ಅಂದ್ರೆ, ಇವನೊಬ್ಬ ಕಳ್ಳ ಅಂತ. ತಂದು ಕೊಟ್ರೆ ಒಳ್ಳೆಯವನು, ಅದನ್ನೇ ಮನೆಯಲ್ಲಿರ್ತಕ್ಕಂಥ ಚಿನ್ನ ಆಗಿರ್ಬೋದು, ಹಣ ಆಗಿರ್ಬೋದು ತೆಗೆದುಕೊಂಡು ಹೋದ್ರೆ ಅವನು ಏನು ಅಂತಾರೆ, ಎಲ್ಲರೂ ಒಳ್ಳೆ ಹುಡುಗ ಅನ್ಕೊಂಡಿದ್ವಿ, ಆದ್ರೆ ಇಂಥ ಹುಡುಗ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅನ್ನೋ ಮಾತನ್ನ ಇಲ್ಲಿ ಎಲ್ಲರ ಬಾಯಿಗೂ ಬರುತ್ತೆ. ಹಾಗೆ ಕರಿಮನ ಬಗ್ಗೆ ಎಲ್ಲರಿಗೂ ಕೂಡ ಹಾಗೇ ಮನಸ್ಸಿಗೆ ಬಂತು. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡಿ, ಮುಂದೆ ಈ ವಿಷಯವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಯಾರ್ಯಾರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅವ್ರ ಮನೆಯಲ್ಲಿ ಅನ್ನೋದನ್ನು ನಾವು ಮುಂದಿನ ಪಾಠ ನೋಡೋಣ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನ ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಮ್ಮ ಎಂದು ಆನೆ ನೋಡಿ. ವಿಷಯವನ್ನ ತಿಳಿದುಕೊಂಡಿರ್ತಕ್ಕಂಥ ಅಬ್ದುಲ್ ರಹೀಂ ಸಾಹೇಬ್ ಅಂದ್ರೆ ಮಗ್ಗದ ಸಾಹೇಬ್ ಕರಿಮ ಚಿನ್ನದ ಸರವನ್ನು ತೆಗೆದುಕೊಂಡು ಹೋಗಿದ್ದಾನೆ. ನಾಟಕ ಅಭಿನಯ ಮಾಡಲು ವಾಪಸ್ ಅವನು ತೆಗೆದುಕೊಂಡು ಮನೆಗೂ ಬಂದಿಲ್ಲ, ಅವನು ಇಲ್ಲ ಅಂತಕ್ಕಂಥದ್ದು ತಂದೆಗೆ ಗೊತ್ತಾಯಿತು. ಆ ವಿಷಯವನ್ನ ತಿಳಿದಿರುವ ಈ ವ್ಯಕ್ತಿ ಮೈಯಲ್ಲಿ ಅಗ್ನಿ ಸಂಚಾರವಾದಂತೆ ಸಿಟ್ಟು ಬಂದಿತ್ತು. ಬಹಳ ಕೋಪವನ್ನು ವ್ಯಕ್ತಪಡಿಸ್ತಾನೆ. ಆ ಕರೀಮನನ್ನು ಅತ್ಯಂತ ಕೆಟ್ಟದಾಗಿ ಶಾಪ ಹಾಕ್ತಾನೆ. ಅವನು ಹಾಳಾಗಿ ಹೋಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಹಾಳಾಗಿ ಹೋಗ್ಲಿ, ಹಠಮಾರಿ ಅನ್ಕೊಂಡಿದ್ದೆ, ನನ್ನ ಮಾತು ಕೇಳೋದಲ್ಲ, ಏನಾರು ಯಾಕೆ ಮಾಡಲಿ ಅಂತೇಳಿ ಸುಮ್ಮನಾಗಿದ್ದೆ. ಮಕ್ಕದ ಕೆಲಸ, ಮಕ್ಕದ ಕಾರ್ಯವನ್ನು ಮಾಡಬೇಡ ಅವರು ಮಾಡ್ತೀನಿ ಅಂತಿದ್ದ, ಅಷ್ಟಾದ್ರೂ ಸುಮ್ಮನಿದ್ದೆ. ತಂದೆಯ ಮಾತನ್ನು ಕೇಳದೇ ಇರ್ತಕ್ಕಂಥ, ತಂದೆಯ ಮಾತನ್ನು ಉಲ್ಲಂಘನೆ ಮಾಡುವಂಥವು ಅಂತೇಳಿ ಅಷ್ಟಾ ತಿಳ್ಕೊಂಡಿದ್ದೆ. ಹಠಮಾರಿ ಅಂತ ಅಷ್ಟೇ ತಿಳ್ಕೊಂಡಿದ್ದೆ. ಆದರೆ ಈಗ ಅವನು ಕಳ್ಳ ಅನ್ನೋದು ತಿಳಿಯಿತು. ಕಳ್ಳ ಅನ್ನೋದು ಇಲ್ಲಿಯವರೆಗೂ ನನಗೆ ಗೊತ್ತಿರಲಿಲ್ಲ. ಅವನು ಕಳ್ಳನೂ ಹೌದ ಅನ್ನೋ ಮಾತನ್ನ ಇಲ್ಲಿ ತಂದೆ ವ್ಯಕ್ತಪಡಿಸ್ತಾನೆ. ನನಗೆ 3 ಜನ ಗಂಡು ಮಕ್ಕಳಿದ್ರು, ಆದ್ರೆ ನನಗೀಗ ಇಬ್ಬರೇ ಗಂಡು ಮಕ್ಕಳು. ದೊಡ್ಡವನು, ಮಧ್ಯದವನು, ಅಷ್ಟೇ ನನಗೆ ಗಂಡು ಮಕ್ಕಳು. ನನಗೆ 3 ಜನ ಗಂಡು ಮಕ್ಕಳಿಲ್ಲ. ಕಳ್ಳನಾದವನು, ಈಗ ಚಿನ್ನ ಸರವನ್ನು ತೆಗೆದುಕೊಂಡು ಹೋಗಿದ್ದಾನಲ್ಲ, ಅವನು ಕಳ್ಳ. ಆ ಕಳ್ಳನಾದವನು ನನ್ನ ಮನೆ ಬಿಟ್ಟು ಓಡಿ ಹೋದವನಿದ್ದಾನಲ್ಲ, ಅವನು ನನಗೆ ಮಗನೇ ಅಲ್ಲ. ನನ್ನ ಮಗವನ್ನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಅಂತಂದ್ರೆ 2 ಗಂಡು ಮಕ್ಕಳು ದೊಡ್ಡವರಿದಾರಲ್ಲ, ಅವ್ರಂಗಿರ್ಬೇಕು, ಅವ್ರು ನನ್ನ ಮಕ್ಕಳು. ಈ ರೀತಿ ಕಳ್ಳ ಅಲ್ಲ, ಹಠಮಾರಿ ಅಲ್ಲ, ಮತ್ತೆ ತಂದೆಯ ಮಾತನ್ನು ಉಲ್ಲಂಘನೆ ಮಾಡಿರುವಂತವನು ಕೂಡ ನನ್ನ ಮಗ ಅಲ್ಲ ಅನ್ನಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲರ ಮುಂದೂ ಕೂಡ ಏನ್ ಮಾಡಿದ, ಆಣಿ ಅಂದ್ರೆ ಪ್ರತಿಜ್ಞೆ ಮಾಡ್ತಾನೆ. ಯಾರಿಗೆ ನಿನ್ ಮಗ ಕೊನೆಯ ಕರಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ
ನನಗೆ ಈ ಪ್ರೇಗನ್ ಮಕ್ಕಳು ಅನ್ನೋ ಮಾತನ್ನು ಹೇಳ್ತಾರೆ. ಕಳ್ಳ ಅದು ನಂಗೆ ಗೊತ್ತಿಲ್ಲಪ್ಪ, ತಂದೆ ಮಾತನ್ನ ಉಲ್ಲಂಘನೆ ಮಾಡೋದು ಯಾರು ನಂಗೆ ಗೊತ್ತಿಲ್ಲಪ್ಪ, ಹಠಮಾರಿ ಅಂತಿದ್ದಾರೆ ಅವ್ರು ನಂಗೆ ಗೊತ್ತಿಲ್ಲಪ್ಪ. ನನಗೆ ಇದ್ದವರು ಪ್ರೇಗನ್ ಮಕ್ಕಳು, ಒಬ್ಬರು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ರು ಪೋಸ್ಟ್ ಮಾಸ್ಟರ್ ಆಗಿದ್ದಾನೆ, ಅವರಿಬ್ಬರು ಗಂಡು ಮಕ್ಕಳು. ಕರೀಂ ನನಗೆ ಯಾರು ಗೊತ್ತಿಲ್ಲ, ಅವನು ಎಂತ ಹುಡುಗ ಅನ್ನೋದು ಗೊತ್ತಿಲ್ಲ, ಆ ವ್ಯಕ್ತಿ ಹೆಸರೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಕೇಳಿದವರಿಗೆ ಹೇಳ್ತಂತೆ. ಮತ್ತೆ ಕಳ್ಳನಾಗಿದ್ದವರು ನನ್ನ ಅಪ್ಪ ಯಾರು ಇಲ್ಲ, ಕಳ್ಳಾದವ್ರು ಯಾರು ಇಬ್ಬರು ಮಕ್ಕಳು, ಇನ್ನೊಬ್ಬ ಯಾರು ಕಳ್ಳ ಅನ್ನೋದು ಗೊತ್ತಿಲ್ಲ, ಅವನ ಮಗನೇ ಅನ್ನೋ ಮಾತನ್ನ ಹೇಳ್ತದಂತೆ. ವಿದ್ಯಾರ್ಥಿಗಳೇ ನೋಡಿ, ನಾವು ಇಲ್ಲಿವರೆಗೆ ಈ ಪಾಠವನ್ನ ಅಭ್ಯಾಸ ಮಾಡಿದ್ವಿ. ಮತ್ತೆ ಮುಂದೆ ನೋಡೋಣ. ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ನೋಡಿ ಪಠಾರಣೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ಕಟ್ಟಿದರು, ತಾಯಿ ಹತ್ತು ಹಂಬಲಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ಕರೀಂ ಮನೆಗೆ ಹೋದವನು ಕೆಲವು ವರ್ಷಗಳ ನಂತರ ಮತ್ತೆ ಮನೆಗೆ ಬರ್ತಾನೆ. ತನ್ನ ಮನೆಗೆ ಅಪ್ಪ ಅಮ್ಮನ ಹತ್ರ ಬರ್ತಾನೆ. ಬಂದ ತಕ್ಷಣ ಅವನೇನೋ ಸಣ್ಣ ಹುಡುಗ ಆಗಿಲ್ಲ, ಇನ್ನು ದೊಡ್ಡ ಯುವಕನಾಗಿದ್ದಾನೆ. ಆ ಯುವಕನಾಗಿರ್ತಕ್ಕಂಥ ಮನೆಗೆ ಬಂದು ಬಾಗಿಲನ್ನ ತಟ್ಟಿದ. ಅವಾಗ ಈ ಯುವಕದ ಸಾಹೇಬ ಬಾಗಿಲನ್ನ ತೆಗಿತಾನೆ. ತೆಗೆದ ತಕ್ಷಣವೇ ಕರೀಮನ ಮುಖ ಅವನಿಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಪಠಾರಣೆ ಬಾಗಿಲನ್ನು ವಾಪಸ್ ಮುಚ್ಚಿಬಿಟ್ಟ. ಆ ಕರೀಂ 1 ಗಂಟೆಯವರೆಗೆ, 1 ತಾಸಿನವರೆಗೆ ಅಪ್ಪಾಜಿ ಬಾಗಿಲು ತೆಗಿ, ಅಮ್ಮ ಬಾಗಿಲು ತೆಗಿರಿ, ನಾನು ನಿಮ್ಮ ಮಗ ಕರೀಂ ಬಂದಿದ್ದೀನಿ ಅಂತ ಹೇಳಿ ಎಷ್ಟೇ ಕೇಳಿದ್ರು ಕೂಡ ಆ ಮಕ್ಕಳ ಸಾಯನ ಬಾಗಿಲನ್ನು ತೆಗೆಯಲೇ ಇಲ್ಲ. ಒಳಗಡೆ ಇರ್ತಕ್ಕಂಥ ಈ ಕರೀಮನ ತಾಯಿ ತನ್ನ ಗಂಡನಿಗೆ ಹೇಳ್ತಾರೆ, ತೆಗಿರಿ ಬಾಗಿಲನ್ನ, ಸಣ್ಣ ಹುಡುಗ ಬಂದಿದ್ದಾನೆ, ನಾನು ನೋಡ್ತೀನಿ ಅಂತ ಹೇಳಿ ಹಂಬಲಿಸಿದ್ರು ಗಂಡನಿಗೆ. ಎಷ್ಟೇ ಹಂಬಲಿಸಿದ್ರು ಹತ್ತು ಕೂಡ ಆ ತಾಯಿಗೆ ಆಕೆ ಗಂಡ ತೆಗಿಲೇ ಇಲ್ಲ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಈಗ ಅಭ್ಯಾಸವನ್ನು ಮಾಡಿದ್ವಿ. ಈ ಪಾಠ ಇನ್ನೊಂದು ಅವಧಿಯವರೆಗೆ ಪಾಠವನ್ನ ಮಾಡಲಿಕ್ಕೆ ಬರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಈ ಪಾಠವನ್ನ ಅಭ್ಯಾಸ ಮಾಡೋಣ. ನೀವು ಮನೆಯಲ್ಲಿ ನಾನು ನಿಮಗೆ ಏನ್ ಕೊಡ್ತೀನಿ, ಮನೆ ಕೆಲಸವನ್ನ ಕೊಡ್ತಾ ಇದ್ದೀನಿ, ನೀವು ಆ ಪ್ರಶ್ನೆಗೆ ಉತ್ತರವನ್ನ ಬರ್ಕೊಂಡು ಬನ್ನಿ. ನೋಡಿ, ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತಕ್ಕಂಥ ಪ್ರಶ್ನೆಯನ್ನ 4-5 ವಾಕ್ಯಗಳಲ್ಲಿ ಉತ್ತರವನ್ನ ಬರೆದುಕೊಂಡು ಬನ್ನಿ. ಏನು ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತಕ್ಕಂಥದ್ದು ನೀವು ಈ ಪ್ರಶ್ನೆಗೆ ಉತ್ತರವನ್ನ ಬರೆದು ಓದಿಕೊಂಡು ಸ್ವಂತವಾಗಿ ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಬನ್ನಿ. ಅಲ್ಲಿಯವರೆಗೂ ನಾವು ಮುಂದಿನ ತರಗತಿಯಲ್ಲಿ ಇದನ್ನ ಚರ್ಚೆ ಮಾಡೋಣ. ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.